ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೀಕೆಂಡ್, ಸ್ಯಾಟರ್ಡೆ, ಆಫೀಸ್ ವೈಬ್ಸ್ ಎಲ್ಲ ಮುಗಿಸಿ ವೀಕೆಂಡ್ ವೈಬ್ ಬಂದಿದ್ದೀವಿ. ಮೈ ಪತಿ ದೇವ ಹಾಯ್ ಹೇಳಿ. ಹಾಯ್. ತುಂಬ ಸ್ಟ್ರಿಕ್ಟ್ ಆಗಿದೆ ಇವತ್ತು. ಅಂತೂ ಇವನಿಗೆ ಸಖತ್ ಫೋರ್ಸ್ ಮಾಡಿ ನಾನು ನೇಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಎವರ್ ಲೈಫಲ್ಲಿ ಮಾಡಿಸ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಆ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ತೀನಿ. ಸೊ ಪ್ರೋಸೆಸ್ ಹೇಗಿರುತ್ತೆ ನೋಡೋಣ. ಹಸ್ಬೆಂಡ್ ಜಿ, ಈ ನೇಲ್ ಆರ್ಟಿಗೆ ನೀವು ನನ್ನ ಕರ್ಕೊಂಬಂದಿದ್ದೀರಾ ಮಾಡಿಸ್ತೀನಿ ಅಂತ. ಯಾವ ದೇವ್ರು ಬುದ್ಧಿ ಕೊಡ್ತು ಹೋಗ್ಲಿ ಅಂತ ಮಾಡಿಸ್ತಾ ಇದ್ದೀನಿ. ನೋಡಿ, ಈ ತರ ಹಸ್ಬೆಂಡ್ನ ನಾನು ಒಬ್ಳೆ ಪಡೆದಿರೋದು. ಸೊ ನಾವಿಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಕಾಣಿಸಲ್ಲ, ಡ್ಯೂಕ್ ಆ್ಯಂಡ್ ಡಚಸ್. ಸೊ ಇಲ್ಲೇ ನಾವು ಹೋಗ್ತಾ ಇರೋದು. ಇಲ್ಲಿ ಹೊಸದಾಗಿ ಓಪನ್ ಆಗಿದೆ ಲೈಕ್ ಫಾರ್ ನೇಲ್ ಆರ್ಟ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಕಾಸ್ಟ್ ಎಲ್ಲ ನನಗೂ ಗೊತ್ತಿಲ್ಲ, ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಟು ಬರ್ಬೇಕನ್ಸುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಫೈನಲಿ ನನ್ನ ಹಸ್ಬೆಂಡ್ನ ಹೇಳ್ಕೊಂಬಂದಿದ್ದೀನಿ. ಈಗ ನಾನು ಫಸ್ಟ್ ಟೈಮ್ ನೇಲ್ ಆರ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ. ಹೇಳ್ಬೇಕಿತ್ತು, ನನ್ನ ಕೆಲಸನೇ ಮಾಡಲ್ಲ ಚೆನ್ನಾಗೇ ಇರುತ್ತೆ ಅಂತ. ಅದೇ ನೇಲ್ಸ್ ಚೆನ್ನಾಗಿದೆ ಅಂದರು, ಅದರಲ್ಲಿ ತುಂಬ ಚೆನ್ನಾಗಿದೆ ಅಂದರು. ಅದಕ್ಕೆ ಹೇಳಿದೆ, ಒಂದು ತಿಂಗಳಿಂದ ಕೆಲಸ ಮಾಡ್ತಿಲ್ಲ. ಪಾತ್ರೆ ತೊಳೆಯೋದೊಂದು ಬಿಟ್ಟರೆ ಇನ್ನೇನು ಕೆಲಸ ಮಾಡಲ್ಲ. ಈಗ ಅದು ಮಾಡ್ತಿಲ್ಲ, ಫುಲ್ ರೆಸ್ಟ್. ನೋಡಿ ಒಂದು ಶೇಪ್ ಆದ್ಮೇಲೆ ಎಷ್ಟು ಡಿಫ್ರೆನ್ಸ್ ಹತ್ರದಿಂದ ತೋರಿಸು. ದಿಸ್ ಈಸ್ ಕಾಲ್ಡ್ ಆರ್ಟಿಸ್ಟ್. ಎಲ್ಲಿ ಹತ್ತೋ ಸಾಕಾಯ್ತು. ಜಸ್ಟ್ ಶೇಪ್ ಮಾಡಿದ್ದಾರೆ. ದಿಸ್ ಇಸ್ ಹೌ ಶಿ ಇಸ್ ಡೂಯಿಂಗ್. आपको ब्लॉग बना दो. हाँ. इसमें क्या यूजेस? किसना इधर रखे तो वो अच्छे से क्योर होगा ना. ये नॉर्मल पॉलिश का जैसा नहीं है. ये जेल पॉलिश के लिए यूवी चाहिए क्योर करने के लिए. ಜೆಲ್ ಪಾಲಿಶ್ಗೆ UV ಲ್ಯಾಂಪ್ ಬೇಕೇ ಬೇಕಂತೆ ಕ್ಯೂರ್ ಮಾಡೋದಕ್ಕೆ. ಏನು ಅಷ್ಟೇ ಡ್ರೈ ಆಗುತ್ತೆ ಅಂದ್ಕೊಂಡಿದೆ ಇದೆ, ಆದರೆ ಕ್ಯೂರ್ ಆಗಿ ಸೆಟಲ್ ಆಗುತ್ತೆ ಅಂತ. ಹಿಂಗೆ ಇಟ್ಕೊಂಡು ಅದರದವ್ರು ಕೂಡ ಅವಶ್ಯಕತೆ ಇಲ್ಲ. ನೋಡೋದು ನನ್ನ ಬೇಸ್ ಕಲರ್, ಅದು ಅದೇ ಕಲರ್ ಐತೆ. ತುಂಬ ಆಡ್ ಕಲರ್ಸ್ ಹಾಕೊಂಡ್ಬಾರ್ದು, ಲೈಟ್ ಆಗಿರಬೇಕು. ನ್ಯೂಡ್ ಕಲರ್ಸ್ ಆರ್ ದ ಬೆಸ್ಟ್ ಫಾರ್ ಡೈಲಿ. ಅದಕ್ಕೆ आपके हैंड्स फेयर है ना, तो अच्छा दिखेगा. न्यूड कलर ಶೈನಿಂಗ್ ಬರ್ತಾ ಐತೆ ಬೆಳ್ಳೆಲ್ಲ. ಹಾಸ್ಕೊಡ್ತೀವಲ್ಲ, ಅಷ್ಟು ಮಾತ್ರ ಶೈನ್ ಬಂದಿಲ್ಲ ಅಂದರೆ. ಒಂದೊಂದು ಹಾಕಿದಾಗೂ ಒಂದೊಂದು ನಿಮಿಷ ಇಡಬೇಕಾಗ್ತದೆ. ಒಂದೊಂದು ನಿಮಿಷ ಹಾಟ್ ರೈತ. हाँ थोड़ा सा ಭಯ ಆಯ್ತು, ಬಿಸಿ ಬಿಸಿ ಆಗೋಯ್ತು ಒಳಗಡೆ. ಹೇಗಿದೆ ನಿನ್ನ ಎಕ್ಸ್ಪೀರಿಯನ್ಸ್? ಹಾಕ್ಸ್ಕೊಂತಿರೋದು ನೀನು ನನ್ನನ್ನು ಕೇಳ್ತಿದ್ದೀಯ. ಬಂದು ನನ್ನ ಹತ್ರ ನನ್ನ ಜೊತೆ ಲೈಕ್ 30 ಮಿನಿಟ್ಸ್ ಅರೌಂಡ್ ಕೂತ್ಕೊಂಡು ಏನು ಅನಿಸ್ತಾ ಇದೆ? ಏನೂ ಅನ್ನಿಸ್ತಿಲ್ಲ. ಬಂದಿದ್ದಕ್ಕೆ ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ? ಅದು ಲಾಸ್ಟಲ್ಲಿ ಹೇಳ್ತೀನಿ. ಯಾರಿಗೇನು ಅನಿಸ್ತಾರೆ, ಇದು ನನಗೆ ನೇಲ್ ಆರ್ಟ್ ಆಯ್ತು. ಸೊ ನಾನು ಕ್ಯಾಟ್ ಐ ಲುಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಸ್
ಪೀಚ್ ಕಲರ್ ಇದೆ. ಸೊ ತುಂಬಾ ಆಡ್ ಆಗು ಕಾಣಲ್ಲ, ನ್ಯೂಡ್ ಆಗಿ ಚೆನ್ನಾಗಿದೆ. ಏನ್ ಲುಕ್ ಏನೋ ಕ್ಯಾಟ್ ಐ ಅಂದೆ. ಕ್ಯಾಟ್ ಐ ಲುಕ್. ಈಗ ಇದ್ರ ಮೇಲೆ ಇದು ಇಲ್ಲಿಗೆ 80% ಮುಗಿತು. ಇದ್ರ ಮೇಲೆ ಒಂದು ಗೋಲ್ಡನ್ ಕಲರ್, ಇದ್ರ ಮೇಲೆ ಗೋಲ್ಡನ್ ಕಲರ್ ಗ್ಲಿಟರ್ ಹಾಕ್ಬಿಟ್ಟು ಅಂಡ್ ಇನ್ನೊಂದು ಸರಿ ಆಗ್ತಾ ಇದ್ದಾರೆ ಸೆಕೆಂಡ್. ಸೊ ಇದ್ರ ಮೇಲೆ ಗೋಲ್ಡನ್ ಕಲರ್ ಹಾಕ್ಬಿಟ್ಟು ಅಂಡ್ ದೇ ಯೂಸ್ ಸಮ್ ಕೈಂಡ್ ಆಫ್ ಲೈಟ್ಸ್ ತರ. ಅದೇನ್ ಮಾಡುತ್ತೆ, ಈ ಕೈನೆಲ್ಲ ನಾನು ಶೇಕ್ ಮಾಡಿದಾಗ ಗ್ಲಿಟರ್ ಡ್ಯುಯಲ್ ಕಲರ್ ಕಾಣ್ತಾ ಇರುತ್ತೆ. ಒಂದೊಂದು ಸೈಡ್ ಒಂದೊಂದು ಆಂಗಲ್ ಇಂದ ನೋಡಿದ್ರೆ ನನ್ನ ನೇಲ್ ಪೇಂಟ್ ಒಂದೊಂದು ಕಲರ್ ಕಾಣುತ್ತೆ. ಒನ್ ಹ್ಯಾಂಡ್ ಮುಗಿತು. ದಿಸ್ ಇಸ್ ದ ಲುಕ್. ತೋರ್ಸು ಹತ್ರ. ಚೆನ್ನಾಗಿದೆಯಾ? ಚೆನ್ನಾಗಿರ್ಲೇಬೇಕು. ಈಗ ನೆಕ್ಸ್ಟ್ ಹ್ಯಾಂಡ್ ಮಾಡ್ತಾ ಇದ್ದಾರೆ ಲಾಸ್ಟ್. ಇದಾದರೆ ಮುಗೀತು. ನನ್ನ ಹಸ್ಬೆಂಡ್ಗೆ ನನಗೊಂದು ಮ್ಯಾಗ್ನೆಟ್ ಕೊಡಿಸು ಅಂತ. ಹೌ ಮಚ್ ಕಾಸ್ಟ್ ಆएगा मैग्नेट के लिए? मैग्नेट का ना 500,000 डिपेंड करेगा। हम भी कर सकते हैं घर पे कर सकते हैं। जेल पॉलिश तो आप लोग भी कर सकते हो। कोई नॉर्मल पेंट को भी ऐसा मूव हो जाएगा? नहीं नॉर्मल पेंट इसमें बहुत डिफरेंट है ना। हाँ, इसको क्या बोलते हैं ग्लिटर वालों को? ಸಿಲ್ವರ್ पॉलिश। ಕ್ಯಾ ಟೈಪ್ ಪಾಲಿಶ್. ನಾನು ಹೇಳ್ತಾ ಇದ್ದೀನಿ ಈ ಒಂದು 300 ರೂಪಾಯಿ ಮ್ಯಾಗ್ನೆಟ್ ತಗೊಂಡು ಮನೇಲೆ ಮಾಡ್ಕೊಳ್ಳೋಣ ಅಂತ. ಆಗಲ್ಲ ಅಂದ್ರು. ಇಟ್ಸ್ ಲೈಕ್ ಏನಂದ್ರೆ ಅದು ಮ್ಯಾಗ್ನೆಟ್ ತಗೊಂಡೋದ್ರೆ ಆ ಶೈನಿಂಗ್ ಏನೇನಿರುತ್ತೆ ಅದೆಲ್ಲ ಸೈಡಿಗೆ ಮೂವ್ ಆಗಿ ಇಟ್ ಗಿವ್ಸ್ ಅನ್ ನೈಸ್ डिजाइन. इसमें हार्ट शेप भी कर सकते हैं पर अभी नहीं कर सकते हैं। अभी एक ही मैग्नेट है ना, हाँ तो इसीलिए ओके. अभी यही कर लीजिए, नेक्स्ट टाइम आ जाएगा। इसके ऊपर हम फ्रेंच भी कर सकते हैं, 3D आर्ट भी कर सकते हैं। लग रहा है मैग्नेट। ಹಾ, ಆ ಮ್ಯಾಗ್ನೆಟ್ ಇಂದ ಆ ಶೈನಿಂಗ್ ಪೊಸಿಷನ್ಸ್ ಚೇಂಜ್ ಮಾಡ್ತಾರೆ. ಹಸ್ಬೆಂಡ್ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ಅದೇ ತರ ಇದೆ. ಏನೂ ಇಲ್ಲ ಅಂತಿದ್ದ ನೋಡಿ. ಡಾರ್ಕ್ ಸ್ವಲ್ಪ ಡಾರ್ಕ್ ಆಯ್ತು ಅಷ್ಟೇ. इसमें सिल्वर वाला रहेगा, गोल्ड वाला नहीं रहेगा? गोल्ड वाला सिल्वर भी अच्छा दिखेगा पक्का. इस पे से करके दिखाती हूँ, पसंद नहीं है तो उसको रिमूव कर सकते हैं। ಗೋಲ್ಡ್ ಕಲರ್ ಬೇಕಿತ್ತು ನನಗೆ. ಇಲ್ಲ, ಏನಕ್ಕೆ ಗೋಲ್ಡ್ ಕಲರು? ಗೋಲ್ಡ್ ಕಲರ್ ಚೆನ್ನಾಗಿದೆ. ಸೊ ಇದ್ರ ಮೇಲೆ ಲೈಕ್ ಸಿಲ್ವರ್ ಹಚ್ಬಿಟ್ಟು ಮ್ಯಾಗ್ನೆಟ್ ಇಂದ ಪೊಸಿಷನ್ ಮೂವ್ ಮಾಡ್ತಾರೆ. ಸೊ ಲೈಕ್ ಈ ತರ ಮೂವ್ ಮಾಡಿದಾಗ ಇಟ್ ವಿಲ್ ಬಿ ಲೈಕ್ ಶೈನ್. ಅವ್ರು ಹೇಳ್ತಿದ್ದಾರೆ ನನ್ನ ನೇಲ್ಸ್ ತುಂಬ ಚೆನ್ನಾಗಿದೆ. ನನ್ನ ಗಂಡ ಒಂದು ದಿವಸ ಹೇಳಿದ್ಯಾ ನನಗೆ ಅವಾಗ ನೇಲ್ಸ್ ಚೆನ್ನಾಗಿದೆ ಅಂತ. ಮತ್ತೆ 1.5 ವರ್ಷ ಆಯಿತು. ಅದೇ ಹೇಳ್ತಿಲ್ಲ, ಪರ್ಚೇಸ್ಕೊಳ್ತಿರೋದು ನಾನು ಅದರಲ್ಲಿ. ಅವಳಿಗೇನು ಚೆನ್ನಾಗೇ ಇರುತ್ತೆ. ಯಾರಾದ್ರೂ ನೋಡಿದ್ರೆ ನಾನು ಇನ್ನು ಹರಾಸ್ ಮಾಡ್ತೀನಿ ಅಂತ ಅನ್ಕೊಂಡು ಹಂಗೆ ಇರ್ತೀನಿ. ಅದೇ ತಾನೇ ಮಾಡ್ತಿರೋದು. ಒಳ್ಳೆ ಮನ್ಸಿರ್ಬೇಕು ನಮ್ಮಲ್ಲಿರೋ ಬೆರಳಲ್ಲಿರೋ ಉಗುರ್ನ ಕೂಡ ಹೋಗ್ಲೋದಕ್ಕೆ ಒಳ್ಳೆ ಮನ್ಸಿರ್ಬೇಕು. ಈ ಹುಡುಗಿಗ ಮನ್ಸಿದೆ, ನನ್ನ ಗಂಡನಿಲ್ಲ. ಫೈನಲ್ ಲುಕ್ ಇಲ್ಲಿಂದ ತೋರಿಸ್ತೀನಿ. ಸೊ 2 ಕೈ ತೋರಿಸ್ತೀನಿ. ಸೊ ಫೈನಲಿ ಡನ್ ವಿತ್ ಮೈ ನೈಲ್ ಆರ್ಟ್. ನೇಲ್ ಆರ್ಟ್ ಮಾಡಿರೋರು ಅನುಷ್ಕಾ. So pretty, it's like just like her. It's nice. मैं फोटो ले ली थी हमका। ಇದು ನೋಡ್ತಿದ್ರೆ ಮತ್ತೆ ಮಾಡಿಸ್ಬೇಕು ಅನ್ಸ್ತಿದೆ.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಫೈನಲಿ ನನ್ನ ಆಸೆ ಎಲ್ಲ ನೆರವೇರ್ತು. ಏನಂತಾರೆ, ಕಾಸ್ಟ್ ಬಗ್ಗೆ ಡಿಸೈನ್ ಬಗ್ಗೆ ಎಲ್ಲ ಗೊತ್ತಿತ್ತು, ಬಟ್ ನಾನು ಯಾವತ್ತೂ ಮಾಡಿಸಿರ್ಲಿಲ್ಲ. ನಾನು ಮೊದಲೇ ಇದು ಮಾಡಿಸಿದ್ದೀನಿ ಅದು ಮಾಡಿಸಿದ್ದೀನಿ ಅಂತ ಡೌ ಮಾಡ್ತಿದ್ದೆ. ಸೊ ಚೆನ್ನಾಗಿ ಮಾಡ್ಕೊಡ್ತಾರೆ ಗೊತ್ತಿದ್ದೆ ಅಂತ. ಬಟ್ ಫೈನಲಿ ಶಿ ಡಿಡ್ ವೆರಿ ವೆಲ್. ಸಖತ್ ಖುಷಿ ಆಯಿತು. ಆಕಾಶದಲ್ಲಿ ತೇಲಾಡ್ತಿದ್ದೀನಿ ಬೇಳಲ್ಲಿ. ಚೆನ್ನಾಗಿದ್ಯಾ? ತೋರಿಸು. ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಮುಂದ್ಗಡೆ ಯಾರೋ ಹಾಕಿ ಇಡ್ಸ್ಕದಂಗ ಐತದು. ಇವನು ವೇಸ್ಟ್. ಗೊತ್ತಿಲ್ಲ ನೀಲಟ್ ಬಗ್ಗೆ. ಯಾರಾದ್ರೂ ನೀವು ಗೊತ್ತಿರೋರು ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿದ್ರೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಥ್ಯಾಂಕ್ ಯು ಆಲ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.